ಸೇರಿ 28 ವರ್ಷ ಆಯ್ತು. ದೇಶ ಸೇವೆ ಮಾಡಿ ಬಂದಿದ್ದೀನಿ. ದೇಶ ಸೇವೆ ಮಾಡ್ಬೇಕು ಅಂತಂದ್ರೆ ಮಿಲಿಟರಿಯಲ್ಲಿ ಆಗ್ಬೇಕು ಅಂತಲ್ಲ. ಪ್ರತಿಯೊಬ್ಬ ವ್ಯಕ್ತಿನೂ, ಪ್ರತಿಯೊಬ್ಬ ಪ್ರಜೆನೂ, ಪ್ರತಿಯೊಬ್ಬ ಮಕ್ಕಳನ್ನು ಸಹ ದೇಶಕ್ಕೆ ಸಪೋರ್ಟ್ ಮಾಡ್ಬೋದು ಇಲ್ಲಿಂದಾನೆ. ಬೇಕಾಗಿಲ್ಲ ಬಾರ್ಡರ್ಗೆ ಹೋಗಿ ಸರ್ವಿಸ್ ಮಾಡ್ಕೊಂಡು ಸೇವೆ ಮಾಡ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಾವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಕೆಲಸ ಏನು, ನಾವೊಬ್ಬ ನಾಗರಿಕನಾದ್ರೆ ಒಬ್ಬ ಉತ್ತಮ ಪ್ರಜೆಯ ನಾಗರಿಕನಿಗೆ ಕೆಲಸ ಏನು, ಅದನ್ನ ನಾವು ತಿಳ್ಕೊಂಡ್ರೆ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ನಾನು ಹೇಳ್ದಿಷ್ಟೇ. ಯಾರು ನೀವು ಯೋಧರಾಗ್ತಿರೋ, ಇಲ್ಲಿ ನೀವೇ ಮಕ್ಕಳನ್ನ ಸುಮಾರು ಜನ ಮಕ್ಕಳು ಬಂದಿದ್ದಾರೆ, ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಮಕ್ಕಳಲ್ಲಿ ಯಾರು ಇಂಜಿನಿಯರ್ ಆಗ್ತಾರೋ, ಯಾರು ಡಾಕ್ಟರ್ ಆಗ್ತಾರೋ, ಯಾರು ಮಿಲಿಟರಿ ಆಗ್ತಾರೋ, ಯಾವ ರ್ಯಾಂಕ್ ಹೋಗ್ತಾರೋ ಗೊತ್ತಿಲ್ಲ. ಹೇಳ್ಬೋದು ಆ ಮುಂದಕ್ಕೆ ಇವ್ರು ಆಗ್ಬೋದು. ಈ ತರ ಪ್ರಧಾನ ಮಂತ್ರಿ ತರ ಇವರು ಸಹ ಒಂದು ಒಳ್ಳೆ ನಾಯಕತ್ವಕ್ಕೆ ಹೋಗ್ಬೋದು. ಆದ್ರೆ ಓದೋರೆಲ್ಲ ನಿಂತಿರೋರೆಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ, ಪ್ರತಿಯೊಬ್ಬ ನಾಗರಿಕನು ಸಹ ನಾವೆಲ್ಲಿರ್ತೀವಿ ಅಲ್ಲಿಂದನೇ ನಾವು ನಮ್ಮ ದೇಶಕ್ಕೆ ಒಂದು ಹೇಳಿಕೆ ಕೊಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಭೆಯಲ್ಲಿ ಇನ್ನೊಂದು ವಿಷಯ ಹೇಳಕ್ ಹೇಳ್ಪಟ್ಟಂದ್ರೆ, ಹಾಗೆ ಈಗ ನಡೆದ ಒಂದೊಂದು ಘಟನೆಯಿಂದ ಅಂದ್ರೆ ಈಗ ಆಪರೇಷನ್ ಸಿಂಧೂರ್ ನಡೆದಿದೆಯಲ್ಲ, ಅದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲೂ ರಾಮನಗರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ತರ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ತುಂಬಾ ಖುಷಿ ಆಯ್ತು. ನಾನು ಬಂದು 5 ವರ್ಷ ಆಯ್ತು ರಿಟೈರ್ಡ್ ಆಗಿ ಬಂದು. ನಾನು 5 ವರ್ಷದಿಂದ ನೋಡ್ತಾ ಇದ್ದೆ ಯಾವ್ದು ಏನೋ ಆಗಿ ತುಂಬಾ ಬೇಜಾರಾಗ್ತಿತ್ತು. ಹೇಳ್ಬೇಕು ಅಂತಂದ್ರೆ, ನೋಡಪ್ಪ ಸೈನ್ಯ ಅಂತ ಏನು ಆಚರಣೆ ಮಾಡ್ತೀವಿ ನಾವು ಯಾವತ್ತು ಅಂದ್ರೆ ಜನವರಿ 26ಕ್ಕೆ, ಆಗಸ್ಟ್ 15ಕ್ಕೆ, ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ. ಅದು ಬಿಟ್ಟು 2ನೇ ದಿನ ಮರ್ತೋಗ್ಬಿಡ್ತಾರೆ ಜನಗಳು. ಅದು ಆ ಕೆಲಸ ಮಾಡಬೇಡಿ. ಪ್ರತಿಯೊಂದು ಕ್ಷಣನೂ, ಪ್ರತಿಯೊಂದು ನಿಮಿಷನೂ ದೇಶಕ್ಕೋಸ್ಕರ ಮನಸ್ಸಲ್ಲಿ ಇಟ್ಕೊಳ್ಳಿ. ತೋರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ದೇಶ ಅಭಿಮಾನ ನಮ್ಮ ಮನಸ್ಸಲ್ಲಿ ಇರ್ಲಿ, ನಿಮ್ಮ ಕಾರ್ಯದಲ್ಲಿ ಇರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸೇನೆ ಬಗ್ಗೆ ಸಾಮಾನ್ಯವಾಗಿ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಸೇನೆಯಲ್ಲಿ ಕೆಲಸ ಮಾಡ್ತಿರುವಂತ ಅವರ ಕಾರ್ಯ ಏನು, ಅವರ ಜೀವನ ಪರ್ಯಂತ ಯಾವ ರೀತಿ ಬಾರ್ಡರ್ನಲ್ಲಿ ಮತ್ತೆ ಈ ಯುದ್ಧ ಸಮಯ ಬಂದಾಗ ಸೈನಿಕರ ಕರ್ತವ್ಯ ಏನು ಅನ್ನೋದು ಸಾಮಾನ್ಯ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಇಲ್ಲಿ ನೀವೆಲ್ಲ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಆ ಸುಖ ಸಂಪತ್ತು ಆಸ್ತಿ ಅಂತಸ್ತುಗಳನ್ನ ಪಡ್ಕೊಂಡು ಏನೆಲ್ಲ ಜೀವನ ಮಾಡ್ತಾ ಇದ್ದೀರಿ, ಅದು ನಿಮ್ಮ ಸ್ವಾರ್ಥನೇ ಹೊರತು ನಿಮ್ಮ ಯಾವ ದೇಶಭಕ್ತಿ ಅಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತು ಭಾರತದ ಗಡಿಯಲ್ಲಿ ಒಬ್ಬ ಜವಾನ 100 ಉಗ್ರವಾದಿಗಳನ್ನ ಸದೆ ಬಡಿಯುವಷ್ಟು ಶಕ್ತಿ ಹೊಂದಿ ಭಾರತ ಗಡಿಯಲ್ಲಿ 24 ಗಂಟೆ 24 ಅವರ್ಸ್ ಭಾರತದ ಗಡಿ ಕಾಯ್ತಾ ಇದೆ BSF. ಯುದ್ಧ ಬಂದಾಗ ಆರ್ಮಿ, ನೇವಿ, ಏರ್ ಫೋರ್ಸ್ ಮತ್ತೆ ಭಾರತದ ಸಶಸ್ತ್ರ ಪಡೆಗಳು ಸುಮಾರು ಇದ್ದಾವೆ. ಎಲ್ಲಾ ಯುದ್ಧ ಸಮಯದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ದೇಶದ ಮೇಲೆ ಯುದ್ಧ ಮಾಡುತ್ತೆ ಇವತ್ತು ನಮ್ಮ ದೇಶ ಸಕ್ಷಮವಾಗಿದೆ. ಅದನ್ನ ಉತ್ತಮ ಪಡಿಸಿರ್ತಕ್ಕಂಥ ಇತ್ತೀಚೆಗೆ ಅತಿ ಹೆಚ್ಚಿನ ಒತ್ತಾಯ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಯಾರು ಹಿಂಜರಿಬಾರ್ದು ದೇಶ ಸೇವೆಗೋಸ್ಕರ. ಬದುಕಿದ್ರೆ ಹುಲಿಗಳಾಗಿ ಬದುಕಿ, ನಾಯಿ ಮೇರೆಗಳಂತ 100 ವರ್ಷ ಬದುಕೋದ್ಕಿಂತ 10 ವರ್ಷ ಹುಲಿಗಳಾಗಿ ಬದುಕಿ ನಾವು 33 ವರ್ಷ ಸರ್ವಿಸ್ ಮಾಡಿ ಬಂದಿದೀವಿ ಅಂತ ಅಂದ್ರೆ ನಮ್ಗೂನು ಹೆಂಡತಿ ಮಕ್ಕಳು ಎಲ್ಲ ಇದ್ರು. ನಾವು ಅಲ್ಲಿ ಹೋದಾಗ ನಮ್ಗೆ ಹೆಂಡತಿ ಮಕ್ಕಳು, ಅಣ್ಣ ತಮ್ಮ ಅಂತ ಯಾವುದೇ ಯೋಚನೆ ಬರಲ್ಲ. ನಮ್ಗೆ ದೇಶ ಮುಖ್ಯ, ಆಮೇಲೆ ಹೆಂಡತಿ ಮಕ್ಕಳು. ಈ ಒಂದು ಉದ್ದೇಶನ ಇಟ್ಕೊಂಡು, ಈ ಒಂದು ಗುರುನ ಇಟ್ಕೊಂಡು ನಾವು ಸೇವೆ ಮಾಡಿ ಬಂದಿದ್ದೀವಿ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇಶ ಸೇವೆಗೆ ಸೇರಿ ಮುಂದಿನ ಭವಿಷ್ಯದಲ್ಲಿ ದೇಶ ನಿಮ್ ಕೈಲಿದೆ, ಅದನ್ನ ಕಾಪಾಡಬೇಕು. ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ 35 ವರ್ಷ 6 ತಿಂಗಳು ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೇನೆ. ಬಾರ್ಡರ್ ನಲ್ಲಿ, ಪಾಕಿಸ್ತಾನ ಬಾರ್ಡರ್ ನಲ್ಲಿ 24 ಇಯರ್ಸ್ ಕೆಲಸ ಮಾಡಿರುತ್ತೇನೆ. ಅಲ್ಲಿ ಸುಮಾರು ನಮ್ಮ ದೇಶದ ನಾಗರಿಕರು ಸುಖ ಶಾಂತಿಯಾಗಿರ್ಬೇಕು ಅಂದ್ರೆ ನಾವು ಶಾಂತಿಯಾಗಿರೋಕ್ಕಾಗಲ್ಲ. ನಾವು 24 ಅವರ್ಸ್ ನಮ್ಮ ಹೆಗಲ ಮೇಲೆ ಜಾಕೆಟ್, ಬುಲೆಟ್ ಪ್ರೂಫ್ ಜಾಕೆಟ್ 24 ಅವರ್ಸ್ ಇರುತ್ತೆ. ನಮ್ಮ ಮೊಗಲ್ನಲ್ಲಿ 24 ಗಂಟೆ ಟೈಮು ಲೋಡೆಡ್ ಬಂದೂಕ್ ಇರುತ್ತೆ. ಅದನ್ನ ಬಿಟ್ಟು ನಾವು ಎಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ನಾವು 24 ಅವರ್ಸ್ ದೇಶ ಕಾಯುವಾಗ ಯಾವುದೇ ಒಂದು ಊರ ಕಡೆಗೆ ಯೋಚನೆ ಮಾಡೋಕ್ಕೂ ಶಕ್ತಿ ಇರೋದಿಲ್ಲ ನಮಗೆ. ಎನಿ ಟೈಮ್ 24 ಅವರ್ಸ್ ಅಲ್ಲಿ ಯಾವ ಟೈಮ್ನಲ್ಲಿ ನಮಗೆ ಫೋನ್ ಬರುತ್ತೋ ಆವಾಗ ನಾವು ಇದಾಗಿರ್ಬೇಕಾಗುತ್ತೆ. ಒಂದು ರಾತ್ರಿ ಹೊತ್ತು ಯಾವ ಮನುಷ್ಯನು ಅಲ್ಲಿ ತೂಗಿಸಕ್ಕೂ ಕೂಡ ಆಗೋದಿಲ್ಲ. ಅಂತ ಸಮಯದಲ್ಲಿ ನಾವೆಲ್ಲಾ ಡ್ಯೂಟಿ ಮಾಡಿ ಈ ದೇಶದ ರಕ್ಷಣೆಗೋಸ್ಕರ ನಾವು ಎದೆ ಕೊಟ್ಟು ನಿಂತಿರ್ತೀವಿ. ದೇಶಕ್ಕೋಸ್ಕರ ನೀವೆಲ್ಲ ಮುಂದೆ ಬರ್ತೀರಾ. ಹಾಗೆ ನಮ್ಮ ದೇಶವನ್ನ ನಾವೆಲ್ಲರೂ ಕೂಡಿ ಮುಂದುವರಿಸೋ ಜವಾಬ್ದಾರಿ ನಮಗಿದೆ. ಹಾಗಾಗಿ
ನಾವು ಇವತ್ತು ಏನು ಪಾಕಿಸ್ತಾನ ಜೊತೆ ಯುದ್ಧ ಅಂತೂ ಇಲ್ಲ, ಯುದ್ಧ ಬರೀ ಇದು ಸಿಂಧೂರ ಹೆಸರಿನಲ್ಲಿ ಒಂದು ಏರ್ ಸ್ಟ್ರೈಕ್ ಮಾಡಿದ್ದೀವಿ. ಯಾಕೆ ಅಂದ್ರೆ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಸೂಚನಾರ್ಥವಾಗಿ ನಮ್ಮ ದೇಶದ ಈ ಆಪರೇಷನ್ ಸಿಂಧೂರ್ ಕೈಗೊಂಡು ನಮ್ಮ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಯವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಜಯಕಾರ ಹೇಳೋಣ, ಕೃತಜ್ಞತೆ ಹೇಳೋಣ. ಮತ್ತೆ ಎಲ್ಲಾ ಸೇನಾ ಪಡೆಗಳಿಗೆ ಬಾರ್ಡರ್ ನಲ್ಲಿ ನಿರಂತರವಾಗಿ ನಿಂತುಕೊಂಡು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಎದೆ ಕೊಟ್ಟು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ. ನಾವು ಇಲ್ಲಿ ಆರಾಮವಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ದೀವಿ. ಅವ್ರಿಗೆಲ್ಲರೂ ಮೂರು ಸೇನಾ ಪಡೆಗಳಿಗೆ ಮತ್ತೆ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೂ ಪ್ರತಿಯೊಬ್ಬರಿಗೂ ದೇಶ ರಕ್ಷಣೆ ಮಾಡುವಂತ ಎಲ್ಲಾ ಸಿಬ್ಬಂದಿಗಳಿಗೂ ಈ ಮೂಲಕವಾಗಿ ನಾವು ಅವರಿಗೆ ಕೃತಜ್ಞತೆ ಹೇಳೋಣ. ಅವ್ರ ಪರವಾಗಿ ನಮ್ಮ ನಾಗರಿಕರು ಇದ್ದೀವಿ ಅಂತ ಒಂದು ಸಂದೇಶ ಕೊಡೋಣ.